The Cockroach Janta Party. Cockroach Janta Party. The Cockroach Janta Party. The Cockroach Janta Party. Cockroach Janta Party. There are youngsters like cockroaches. They don't get any employment. They don't have any place in profession. Some of them become media. Some of them become social media. Some of them become RTI activists. Some have become another activists, and they start attacking everyone. And you people file contempt petition because I go to taking up the matter of as if there are already parasites in society who attack you people. You attack the system. And you want to join hands with them. ನಮಸ್ಕಾರ ಫ್ರೆಂಡ್ಸ್, ರೀಸೆಂಟ್ ಆಗಿ ಪಂಚರಾಜ್ಯಗಳ ಚುನಾವಣೆಗಳು ಕೂಡ ಆದ್ವು. ಆ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇದೆ. ಆ ರಾಜ್ಯಗಳಲ್ಲಿ ಎಲೆಕ್ಷನ್ ಮುಗ್ದು ರಿಸಲ್ಟ್ ಬರ್ತಾ ಇದ್ದಂತೆ ಈ ಒಂದು ಪಾರ್ಟಿ ತುಂಬಾನೇ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಾ ಇದೆ ಅಂತ ಅನ್ಬಹುದು. ಮೊದಲು ಎಲ್ಲರೂ ಇನ್ಸ್ಟಾಗ್ರಾಮ್ ಹಾಗೆ ಯೂಟ್ಯೂಬ್ ಗಳನ್ನು ತೆಗೆದ್ರೆ ಭಾರತೀಯ ಜನತಾ ಪಾರ್ಟಿ ಬಿಜೆಪಿ ಮೋದಿನೇ ಅಂತ ಇದ್ರು. ಆದ್ರೆ ಇದೀಗ ಟ್ರೆಂಡ್ ಚೇಂಜ್ ಆಗಿದೆ ಅಂತ ಅನ್ಬಹುದು. ಯಾಕಂದ್ರೆ ಈಗ ಬಿಜೆಪಿ ಹಾಗೆ ಭಾರತೀಯ ಜನತಾ ಪಾರ್ಟಿಯನ್ನು ಬಿಟ್ಟು ಈಗ ಕಾಕ್ರೋಚ್ ಜನತಾ ಪಾರ್ಟಿಯನ್ನು ಅಂತ ಇದ್ದಾರಂತ ಅನ್ಬಹುದು. ಕಾಕ್ರೋಚ್ ಜನತಾ ಪಾರ್ಟಿ ಯಾವ ರೀತಿಯಾಗಿ ಹೈಪ್ ಕ್ರಿಯೇಟ್ ಮಾಡ್ತಾ ಇದೆ ಅಂತಂದ್ರೆ, ಇನ್ಸ್ಟಾಗ್ರಾಮ್ ತೆಗೆದ್ರು ಕಾಕ್ರೋಚ್ ಜನತಾ ಪಾರ್ಟಿ, ಯೂಟ್ಯೂಬ್ ತೆಗೆದ್ರು ಕಾಕ್ರೋಚ್ ಜನತಾ ಪಾರ್ಟಿ, ಹಾಗೆ ಆ ಫೇಸ್ಬುಕ್ ಅಂತೂ ಕೇಳೋದನ್ನೇ ಬಿಡಿ, ಅಲ್ಲೂ ಕೂಡ ಕಾಕ್ರೋಚ್ ಜನತಾ ಪಾರ್ಟಿನೇ. ಎಲ್ಲಿ ನೋಡಿದ್ರು ಅಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿದೆ ಹೆಸರು ಕೇಳಿ ಬರ್ತಾ ಇದೆ ಅಂತ ಅನ್ಬಹುದು. ಹಾಗೆ ಕೇಳಿ ಬರ್ತಾ ಇದೆ ಕೂಡ ಬಿಡಿ. ಹಾಗೆ ಕಾಕ್ರೋಚ್ ಜನತಾ ಪಾರ್ಟಿ ಸೋಷಿಯಲ್ ಮೀಡಿಯಾದಲ್ಲಿ ತನ್ನ ಅಕೌಂಟ್ ಏನ್ ತೆರೀತಲ್ವಾ, ತೆರೆದ ಮೊದಲ ದಿನದಲ್ಲೇ 1 ಮಿಲಿಯನ್ ಫಾಲೋವರ್ಸ್ ಗಳನ್ನು ಗಳಿಸಿಕೊಂಡಿತ್ತು ಅಂತ ಅನ್ಬಹುದು. ಹಾಗೆ ಇದೀಗ ಈ ಕಾಕ್ರೋಚ್ ಜನತಾ ಪಾರ್ಟಿಯ ಇನ್ಸ್ಟಾಗ್ರಾಮ್ ನಲ್ಲಿ 10 ಮಿಲಿಯನ್ ಫಾಲೋವರ್ಸ್ ಗಳು ಕೂಡ ಕಂಪ್ಲೀಟ್ ಆಗಿವೆ ಅಂತ ಹೇಳ್ಬಹುದು. ಹಾಗೆ ಕಾಕ್ರೋಚ್ ಜನತಾ ಪಾರ್ಟಿ ಅಫಿಷಿಯಲ್ ಆಗಿ ಯಾವುದೇ ಒಂದು ಪಾರ್ಟಿ ಆಗಿ ಬಂದಿಲ್ಲ. ಆದ್ರೆ ಯೂಟ್ಯೂಬ್ ಹಾಗೆ ಇನ್ಸ್ಟಾಗ್ರಾಮ್ ಗಳಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಅಕೌಂಟ್ ಗಳು ಕ್ರಿಯೇಟ್ ಮಾಡಲಾಗಿದೆ. ಮುಂದಿನ ದಿನಗಳಲ್ಲಿ ಅಫಿಷಿಯಲ್ ಆಗಿ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಬರಬಹುದು. ಕಾಯ್ದು ನೋಡ್ಬೇಕು ಅದಕ್ಕೆ ಸ್ವಲ್ಪ ದಿನ. ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಇನ್ಸ್ಟಾಗ್ರಾಮ್ ನಲ್ಲಿ ಹಾಗೆ ಯೂಟ್ಯೂಬ್ ನಲ್ಲಿ ಅಕೌಂಟ್ ಗಳು ಏನ್ ಕ್ರಿಯೇಟ್ ಮಾಡಿದ್ರಲ್ವಾ, ಮಾಡಿದ್ಮೇಲೆ ಈ ಕಾಕ್ರೋಚ್ ಜನತಾ ಪಾರ್ಟಿಗೆ ದೊಡ್ಡ ದೊಡ್ಡ ನಾಯಕರು ಸಪೋರ್ಟ್ ಮಾಡ್ತಾ ಇದ್ದಾರಂತ ಹೇಳ್ಬಹುದು. ಕಾಕ್ರೋಚ್ ಜನತಾ ಪಾರ್ಟಿಗೆ ಈಗಾಗಲೇ TMCಯ ಸಂಸದರಾದಂತ ಮಹುವಾ ಮೊಹಿತ್ರ ಅವರು ನಿಮ್ಗೆಲ್ಲ ಗೊತ್ತಿರಬಹುದು. ಅವರು ಸಪೋರ್ಟ್ ಮಾಡುವುದಾಗಿ ಹೇಳಿದ್ರು. ಮನೀಶ್ ಸಿಸೋಡಿಯಾ ಅವರು ಇನ್ಸ್ಟಾಗ್ರಾಮ್ ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ರು. ಆ ವಿಡಿಯೋದಲ್ಲಿ ಅವರು ಹೇಳ್ತಾ ಇದ್ರು, ನಮ್ಮ ಯುವಕರು ನಿರುದ್ಯೋಗಿಗಳಾಗಿದ್ದಾರೆ, ಅವರಿಗೆ ಒಂದು ಕೆಲಸ ಇಲ್ಲ ಅಂತ ಹೇಳಿದ್ರು. ಹಾಗೆ ನಮ್ಮ ಸಿಸ್ಟಮ್ ಪೂರಾ ಕರಪ್ಟ್ ಆಗಿದೆ ಅಂತ ಮನೋಜ್ ಸಿಸೋಡಿಯಾ ಅವರು ಹೇಳಿದ್ರು. ಹಾಗೆ ಸಿಸ್ಟಮ್ ಅನ್ನು ಚೇಂಜ್ ಮಾಡಬೇಕಾದ್ರೆ ನಮಗೆ ಒಂದು ಹೊಸ ಪಕ್ಷ ಬೇಕು ಅಂತ ಕೂಡ ಹೇಳಿದ್ರು. ಹಾಗೆ ನಮ್ಮ ಈ ಸಿಸ್ಟಮ್ ಏನ್ ಕರಪ್ಟ್ ಆಗಿದೆ ಅಲ್ವಾ, ಸಿಸ್ಟಮ್ ಅನ್ನು ನಾವು ಚೇಂಜ್ ಮಾಡ್ಬೇಕಂತ ಮನೀಶ್ ಸಿಸೋಡಿಯಾ ಅವರು ಹೇಳ್ತಾ ಇದ್ರು. ಅವ್ರು ಏನ್ ಹೇಳಿದಾರಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. सोशल मीडिया स्क्रॉल कर रहा था, ये कॉकरोच जनता पार्टी वालों ने धमाल मचा रखा है, छाए हुए और छाए भी क्यों ना। नीट का पेपर लीक हुआ, इस देश में इतनी सारी परीक्षाओं के पेपर लीक हुए, सरकारी नौकरी से लेकर यूनिवर्सिटी में एडमिशन तक के, एक भी क्रोकोडाइल को जेल हुई। क्रोकोडाइल ऐश करते हैं परीक्षा लीक करा करा के, कॉकरोच तो बोलेंगे ना। ಈ ಪಾರ್ಟಿ ಯಾವ ರೀತಿಯಾಗಿ ಹವಾ ಕ್ರಿಯೇಟ್ ಮಾಡ್ತಾ ಇದೆ ಅಂತಂದ್ರೆ, ನಮ್ಮಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಪಾರ್ಟಿಗಳೇನವಲ್ವಾ, ಆ ಪಾರ್ಟಿಗಳಲ್ಲಿ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಗಳೇನವಲ್ವಾ, ಆ ಎರಡೂ ಪಾರ್ಟಿಗಳ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಗಳನ್ನು ಬೀಟ್ ಮಾಡಿ ಈಗ ಕಾಕ್ರೋಚ್ ಜನತಾ ಪಾರ್ಟಿ ಮುಂದೆ ಹೋಗಿದೆ ಅಂತ ಅನ್ಬಹುದು. ಹಾಗೆ ಕಾಕ್ರೋಚ್ ಜನತಾ ಪಾರ್ಟಿಯ ಫ್ಯಾನ್ ಕ್ರೇಜ್ ನೋಡಿದ್ರೆ, ಪಾರ್ಟಿ ಪಂಚರಾಜ್ಯಗಳಲ್ಲಿ ಚುನಾವಣೆ ಐತಲ್ವಾ, ಚುನಾವಣೆಗಿಂತ ಮುಂಚೆ ಪಾರ್ಟಿ ಏನಾದ್ರು ಬಂದಿದ್ರೆ ಪಂಚರಾಜ್ಯಗಳಲ್ಲಿ ಗೆದಿತಾ ಇತ್ತೇನೋ ಅಂತ ಕೆಲವರು ಅಂತ ಇದ್ದಾರೆ. ಹಾಗೆ ಹಲವಾರು ನಾಯಕರು ಹಾಗೆ ಹಲವಾರು ದೊಡ್ಡ ದೊಡ್ಡ ಘಟಾನುಘಟಿ ನಾಯಕರೇ ಕಾಕ್ರೋಚ್ ಜನತಾ ಪಾರ್ಟಿಗೆ ಪ್ರತಿಕ್ರಿಯೆ ನೀಡ್ತಾ ಇದ್ದಾರಂತ ಹೇಳ್ಬಹುದು. ಹಾಗೆ ನಮ್ಮ ಜರ್ಮನ್ ಶಫರ್ಡ್ ಆದಂತ ಧ್ರುವ್ ರಾಠಿ ಕೂಡ ಕಾಕ್ರೋಚ್ ಪಾರ್ಟಿಯ ಬಗ್ಗೆ ಒಂದು ವಿಡಿಯೋನು ಅಪ್ಲೋಡ್ ಮಾಡಿದ್ದಾರಂತ ಹೇಳ್ಬಹುದು ಯೂಟ್ಯೂಬ್ ಹಾಗೆ ಇನ್ಸ್ಟಾಗ್ರಾಮ್ ನಲ್ಲಿ. ಅವರು ತಮ್ಮ ವಿಡಿಯೋದಲ್ಲಿ ಹೇಳ್ತಾ ಇದ್ರು, ನಮ್ ಸಿಸ್ಟಮ್ ತುಂಬಾ ಕರಪ್ಟ್ ಆಗಿದೆ, ನೀಟ್ ಪೇಪರ್ ಏನ್ ಲೀಕ್ ಐತಲ್ವಾ, ನೀಟ್ ಪೇಪರ್ ಲೀಕ್ ಆಗಿದ ಸಲುವಾಗಿ ನಮ್ಮ ಎಜುಕೇಶನ್ ಮಿನಿಸ್ಟರ್ ಏನ್ ಹರಲ್ವಾ ಧರ್ಮೇಂದ್ರ ಪ್ರಧಾನ್ ಅವರು, ಅವರ ರಿಸೈನ್ ಗಾಗಿ ಎಲ್ಲರೂ ನಾವು ಕೇಳ್ಕೊಳ್ಬೇಕು ಅಂತ ಧ್ರುವ್ ರಾಠಿ ಅವರು ಹೇಳ್ತಾ ಇದ್ರು. ಧ್ರುವ್ ರಾಠಿ ಅವರು ಈ ಕಡೆ ಹೇಳ್ತಾ ಇದ್ದಂತೆ ಕಾಕ್ರೋಚ್ ಜನತಾ ಪಾರ್ಟಿಯು ಕೂಡ ಈ ಬಗ್ಗೆ ಒಂದು ವಿಡಿಯೋ ಮಾಡಿ ತನ್ನ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಗಳಾದಂತ ಇನ್ಸ್ಟಾಗ್ರಾಮ್ ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿತ್ತು. ಧ್ರುವ್ ರಾಠಿಯು ಕೂಡ ಕಾಕ್ರೋಚ್ ಜನತಾ ಪಾರ್ಟಿಗೆ ಸಪೋರ್ಟ್ ಮಾಡುವುದಾಗಿ ಹೇಳಿದ್ರು. ಈ ಬಗ್ಗೆ ನಿಮಗೇನು ಅನಿಸುತ್ತೆ ಅಂತ ಕೆಳಗೆ ಕಾಮೆಂಟ್ ಮಾಡಿ. ಹಾಗೆ ಕಾಕ್ರೋಚ್ ಜನತಾ ಪಾರ್ಟಿಯ ಈ ಟ್ರೆಂಡ್ ಶುರುವಾಗಿದ್ದು ನಮ್ಮ ಸುಪ್ರೀಂ ಕೋರ್ಟ್ ನ ಚೀಫ್ ಜಸ್ಟಿಸ್ ಆದಂತ ಸೂರ್ಯಕಾಂತ್ ಅವರಿಂದ ಅಂತ ಅನ್ಬಹುದು. ಯಾಕಂದ್ರೆ ನಮ್ಮ ಸುಪ್ರೀಂ ಕೋರ್ಟ್ ನ ಚೀಫ್ ಜಸ್ಟಿಸ್ ಆದಂತ ಸೂರ್ಯಕಾಂತ್ ಅವ್ರೇನ್ ಹರಲ್ವಾ, ಅವರು ಒಂದು ಕೇಸ್ ಬಗ್ಗೆ ಮಾತಾಡುವ ಸಮಯದಲ್ಲಿ ಯುವಕರಿಗೆ ಕಾಕ್ರೋಚ್ ಅಂತ ಹೋಲಿಕೆ ಮಾಡ್ತಾರೆ. ಸಮಯದಲ್ಲಿ ನಮ್ಮ ಚೀಫ್ ಜಸ್ಟಿಸ್ ಆದಂತ ಸೂರ್ಯಕಾಂತ್ ಅವ್ರೇನ್ ಹರಲ್ವಾ, ಅವರು ಕೆಲವು ಯುವಕರು RTI ಆಕ್ಟಿವಿಸ್ಟ್ ಆಗಿದ್ದಾರಂತ ಅಂದಿದ್ರು. ಇನ್ನು ಕೆಲವು ನಿರುದ್ಯೋಗಿ ಯುವಕರೇನಿರ್ತಾರಲ್ವಾ, ಆ ಯುವಕರು ಸೋಷಿಯಲ್ ಮೀಡಿಯಾದಲ್ಲಿ ನ್ಯೂಸ್ ಆಂಕರ್ ಗಳಾಗಿದ್ದಾರಂತ ಅಂದಿದ್ರು. ಕೆಲವು ಯುವಕರು ಕಾಕ್ರೋಚ್ ಗಳಾಗಿದ್ದಾರಂತ ಅಂದಿದ್ರು. ಆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ವೈರಲ್ ಆಯ್ತು. ಆ ಒಂದ್ ವಿಡಿಯೋ ವೈರಲ್ ಆದ್ಮೇಲೆ ಈ ಒಂದು ಟ್ರೆಂಡ್ ಶುರುವಾಗಿದೆ ಅಂತ ಅನ್ಬಹುದು.
ರೀತಿಯಾಗಿ ಏನ್ ವೈರಲ್ ಐತಲ್ವಾ, ವೈರಲ್ ಆಗ್ತಾ ಇದ್ದಂತೆ ನಮ್ಮ ಚೀಫ್ ಜಸ್ಟಿಸ್ ಆದಂತ ಸೂರ್ಯಕಾಂತ್ ಅವರು ಒಂದು ಕ್ಲಾರಿಫೈ ಕೂಡ ನೀಡಿದ್ರು. ನಾನು ಈ ರೀತಿಯಾಗಿ ಯುವಕರಿಗೆ ಅಂದಿಲ್ಲ, ನೀವೆಲ್ಲರೂ ಒಂದು ರೀತಿಯಾಗಿ ತಪ್ಪರ್ಥ ಮಾಡ್ಕೊಂಡಿದ್ರಿ ಅಂತ ಸೂರ್ಯಕಾಂತ್ ಅವರು ಹೇಳಿದ್ರು. ಇದು ಈಗಾಗ್ಲೇ ಲೇಟ್ ಆಗೋಗಿತ್ತು ಅಂತ ಅನ್ಬಹುದು. ಯಾಕಂದ್ರೆ ಈ ಕಾಕ್ರೋಚ್ ಜನತಾ ಪಾರ್ಟಿ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಬೇಗ ವೈರಲ್ ಆಗ್ತಾ ಇದೆ ಅಲ್ವಾ, ಅಷ್ಟೇ ಬೇಗ ಜನಗಳು ಈ ಕಾಕ್ರೋಚ್ ಜನತಾ ಪಾರ್ಟಿಯನ್ನು ಮರೆತು ಹೋಗ್ತಾರೆ. ಅದು ಆಗದೇ ಇರಲಿ ಅಂತ ಹೇಳ್ತಾ ಈ ವಿಡಿಯೋನು ಇಲ್ಲಿಗೆ ಎಂಡ್ ಮಾಡ್ತೇನೆ.